ಕಾರ್ತಿಕೇಯ ತಾರಕಾಸುರನನ್ನ ಸಂಹಾರ ಮಾಡಿದ ಕಥೆ, ಕಾರ್ತಿಕೇಯ ವಲ್ಲಿಯ ಕಲ್ಯಾಣದ ಕಥೆಯ ವಿಡಿಯೋವನ್ನ ಶಿವಪುರಾಣ ಭಾಗ 7ನ್ನ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಹೋಗಿ ನೋಡಿ ಬನ್ನಿ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ಇದೇ ತರ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಪಾರ್ವತಿ ಮಹಾವಿಷ್ಣುವಿನ ಬಳಿಗೆ ಹೋಗಿ, ಅಣ್ಣ, ನನಗೆ ದೊಡ್ಡ ಆಪತ್ತು ಬಂದಿದೆ. ನನ್ನ ಗಂಡನನ್ನು ಗಜಾಸುರನು ತನ್ನ ಹೃದಯದಲ್ಲಿ ಹುದುಗಿಸಿದ್ದಾನೆ. ಲಿಂಗ ರೂಪದಲ್ಲಿ ಅವನ ಹೃದಯದಲ್ಲಿದ್ದಾನೆ ನನ್ನ ಗಂಡ. ನೀನೇ ಆತನನ್ನು ಕೈಲಾಸಕ್ಕೆ ತಂದು ಸೇರಿಸಬೇಕು, ಬೇರೆ ಯಾರೊಡನೆ ಹೇಳಿಕೊಳ್ಳಲಿ ಎಂದು ಪ್ರಾರ್ಥಿಸಿದಳು. ವಿಷ್ಣು ಅವಳಿಗೆ ಹಾಗೆಯೇ ಮಾಡುವೆನೆಂದು ಭರವಸೆ ಕೊಟ್ಟನು. ಶಿವನು ಕೈಲಾಸಕ್ಕೆ ತಿರುಗಿ ಬರುವವರೆಗೆ ಗಣಪತಿಗಳಲ್ಲಿ ಹಿರಿಯನಾದವನು ಕೈಲಾಸವನ್ನು ಪಾರ್ವತಿಯನ್ನು ಸಂರಕ್ಷಿಸುವಂತೆ ಏರ್ಪಡಿಸಿದನು ಮಹಾವಿಷ್ಣು. ಆಮೇಲೆ ವಿಷ್ಣು, ರುದ್ರ, ವೀರಭದ್ರ ಗಣಗಳೊಂದಿಗೆ ಬ್ರಹ್ಮನ ಬಳಿಗೆ ಹೋದನು. ಮಹಾವಿಷ್ಣು ತಲೆ ಹಾಕಿದ ಈ ಘನಕಾರ್ಯದ ಸಂಗತಿ ದೇವೇಂದ್ರಾದಿ ದೇವತೆಗಳಿಗೂ ಗೊತ್ತಾಗಿ ಅವರು ಉತ್ಸಾಹದಿಂದ ಬಂದರು. ತರುವಾಯ ಎಲ್ಲರೂ ಮಹಾವಿಷ್ಣುವಿನ ಆದೇಶದಂತೆ ರೂಪಪಲಟ ಮಾಡಿಕೊಂಡು ರುದ್ರಗಣಗಳೊಂದಿಗೆ ಕೂಡಿ ಶೋಣಿತಪುರಕ್ಕೆ ಹೋದರು. ನಂದೀಶ್ವರನು ಗಂಗೆತ್ತಾಗಿ ಮಾರ್ಪಟ್ಟನು. ಉಳಿದವರು ಬಗೆಬಗೆಯ ವಾದ್ಯಗಳನ್ನು ಬಾರಿಸುವವರ ವೇಷದಲ್ಲಿದ್ದರು. ವಿಷ್ಣು ಗಂಗೆತ್ತನ್ನು ಆಡಿಸುವವನಾಗಿ ಮಾರ್ಪಟ್ಟನು. ಅವರೆಲ್ಲರೂ ಶೋಣಿತಪುರದ ಬೀದಿಗಳಲ್ಲಿ ತಿರುಗುತ್ತಾ ಗಂಗೆತ್ತನ್ನು ಆಡಿಸುತ್ತಾ ಶಿವಸ್ತೋತ್ರ ಮಾಡುತ್ತಾ ಎಲ್ಲರನ್ನೂ ಆನಂದಪಡಿಸಿಕೊಂಡಿದ್ದರು. ಜನರು ಉತ್ಸವಕ್ಕೆ ಬರುವಂತೆ ಅವರ ಆಟ ನೋಡಲು ಬರುತ್ತಿದ್ದರು. ಆ ಒಂದು ಅದ್ಭುತವಾದ ಗಂಗೆತ್ತು ಬಂದು ಮನುಷ್ಯರು ಮಾಡುವ ಹಾಗೆ ಮಾಡುತ್ತದೆಂದು, ಹೇಳಿದ ಹಾಗೆ ಕುಣಿಯುತ್ತದೆಂದು ಕೇಳಿ ಗಂಗೆತ್ತಿನ ಗುಂಪಿನವರನ್ನು ಗಜಾಸುರನು ತನ್ನ ಸಭೆಗೆ ಬರಮಾಡಿಸಿದನು. ಅಲ್ಲಿ ಗಂಗೆತ್ತು ಹಾಡಿಗೆ ತಕ್ಕ ಹಾಗೆ ನೃತ್ಯ ಮಾಡಿತು. ಅವರು ಹಾಡುವ ಹಾಡೆಲ್ಲವೂ ಶಿವಸ್ತೋತ್ರಗಳಾಗಿದ್ದುವು. ಆ ಸ್ತೋತ್ರಗಳನ್ನು ಕೇಳುತ್ತಿದ್ದಂತೆ ಗಜಾಸುರನ ಹೃದಯದಲ್ಲಿದ್ದ ಶಿವಲಿಂಗವು ಮೆಲ್ಲನೆ ಉಬ್ಬುತ್ತ ದೊಡ್ಡದಾಗತೊಡಗಿತು. ಲಿಂಗವು ದೊಡ್ಡದಾಗುತ್ತಿದ್ದಂತೆ ಗಜಾಸುರನ ಶ್ವಾಸನಾಳಕ್ಕೆ ಒತ್ತಡ ಬಂದು ಅವನಿಗೆ ಉಸಿರಾಡಲಾಗಲಿಲ್ಲ. ಅವನು ತನಗೆ ಸಾಯುವ ಕಾಲ ಬಂತೆಂದು ತಿಳಿದು, ಹೇ ಪರಮೇಶ್ವರ, ಕಾಪಾಡು, ನಿನ್ನಿಂದಲೇ ಸಾಯುತ್ತಿದ್ದೇನೆ ಎಂದು ಕೂಗಿದನು. ಗಜ, ಈಗ ನಿನಗೆ ಸಾವು ಸಮೀಪಿಸಿತು, ಅದಕ್ಕಾಗಿ ಚಿಂತಿಸಬೇಡ, ಬೇಕಾದ ವರವನ್ನು ಕೇಳು ಎಂದನು ಶಿವ. ನನ್ನ ತಲೆ ಪೂಜನೀಯವಾಗಿರುವಂತೆ ಮಾಡು, ನನ್ನ ಚರ್ಮವನ್ನು ನೀನು ಧರಿಸಬೇಕು, ಜನ್ಮರಾಹಿತ್ಯವು ಸಿಗಬೇಕು, ನನಗೆ ಈ 3 ವರಗಳನ್ನು ನನಗೆ ಕೊಡು ದೇವ ಎಂದು ಆರ್ತನಾಗಿ ಬೇಡಿಕೊಂಡನು ಗಜಾಸುರ. ಶಿವನು ಅವನು ಕೇಳಿದ ವರಗಳನ್ನು ಕೊಟ್ಟನು. ಅವನು ಇಲಿಯ ರೂಪದಲ್ಲಿ ತನ್ನ ಹತ್ತಿರವೇ ಇರುವಂತೆ ಅನುಗ್ರಹಿಸಿ ಗಜಾಸುರನ ಹೊಟ್ಟೆ ಸೀಳಿಕೊಂಡು ಹೊರಗೆ ಬಂದನು. ಅದರೊಂದಿಗೆ ಗಜಾಸುರನು ಸತ್ತು ಬಿದ್ದನು. ಇದನ್ನೆಲ್ಲ ನೋಡುತ್ತಿದ್ದ ಗಜಾಸುರನ ಪರಿವಾರದವರು ದೇವತೆಗಳ ಮೋಸವೆಂದು ಗರ್ಜಿಸಿ ಯುದ್ಧಕ್ಕೆ ಬಂದರು. ಮಹಾವಿಷ್ಣು ಅವರೆಲ್ಲರನ್ನೂ ಸಂಹರಿಸಿ ಬಿಟ್ಟನು. ತರುವಾಯ ಬ್ರಹ್ಮ, ವಿಷ್ಣು, ದೇವೇಂದ್ರ, ನಂದೀಶ್ವರ ಮೊದಲಾದವರು ತಮ್ಮ ನಿಜರೂಪ ಧರಿಸಿ ಶಿವನಿಗೆ ನಮಸ್ಕಾರ ಮಾಡಿದರು. ಅಲ್ಲಿಂದ ರುದ್ರಗಣಗಳನ್ನೆಲ್ಲ ಹಿಂದಿಟ್ಟುಕೊಂಡು ಕೈಲಾಸಕ್ಕೆ ಹಿಂದಿರುಗಿದರು. ಶಿವನು ತಾನು ಗಜಾಸುರನನ್ನು ಕೊಂದು ಬಂದಿರುವೆನೆಂದು ಪಾರ್ವತಿಗೆ ಸುದ್ದಿ ಕಳುಹಿಸಿದನು. ಅದಕ್ಕಿಂತ ಮೊದಲೇ ಈ ವಾರ್ತೆಯನ್ನು ಕೇಳಿ ಸಂತೋಷದಲ್ಲಿದ್ದ ಪಾರ್ವತಿ ತೈಲಾಭ್ಯಂಜನ ಮಾಡಿಕೊಂಡು ಗೃಹದೇವತೆಗಳನ್ನು ಪೂಜಿಸಲಿಕ್ಕಾಗಿ ಗೃಹದ್ವಾರದಲ್ಲಿದ್ದ ಲಕ್ಷ್ಮೀ ಗಣಾಧಿಪತಿಗಳೊಂದಿಗೆ, ಅಪ್ಪಗಳಿರ, ನಾನು ತೈಲಾಭ್ಯಂಜನಕ್ಕೆ ಹೋಗುತ್ತೇನೆ, ಎಚ್ಚರಿಕೆಯಿಂದ ಕಾದುಕೊಂಡಿರಿ, ನಾನು ಹೇಳುವವರೆಗೂ ಯಾರನ್ನೂ ಒಳಗೆ ಬರಲು ಬಿಡಬೇಡಿ ಎಂದು ಹೇಳಿದಳು. ಸ್ವಲ್ಪ ಹೊತ್ತಿಗೆ ನಂದೀಶ್ವರನೇ ಮೊದಲಾದವರು ಅಲ್ಲಿಗೆ ಬಂದು ಒಳಗೆ ಪ್ರವೇಶಿಸಲು ನೋಡಿದರು. ಆಗ ಲಕ್ಷ್ಮೀ ಗಣಪತಿಗಳು ಅವರನ್ನು ತಡೆದು, ಅಮ್ಮನವರು ಅಭ್ಯಂಜನ ಸ್ನಾನದಲ್ಲಿದ್ದಾರೆ, ತಾನು ಹೇಳದೆ ಯಾರನ್ನೂ ಒಳಗೆ ಬಿಡಬಾರದೆಂದು ಅಮ್ಮನವರ ಆಜ್ಞೆ, ಆದ್ದರಿಂದ ಎಲ್ಲರೂ ದೂರವೇ ಸಮಯ ಕಾದುಕೊಂಡು ನಿಲ್ಲಿರಿ ಎಂದರು. ನಾವು ಈಶ್ವರಾಜ್ಞೆಯಿಂದ ಬಂದವರು, 3 ಲೋಕಗಳಲ್ಲಿಯೂ ಈಶ್ವರಾಜ್ಞೆಗೆ ಇದಿರಿಲ್ಲ, ಮಧ್ಯದಲ್ಲಿ ತಡೆಯಲು ನೀವಾರು ಎಂದು ರುದ್ರಗಣಗಳು ಲಕ್ಷ್ಮೀಗಣಗಳೊಂದಿಗೆ ಹೋರಾಟಕ್ಕಿಳಿದರು. ಅಲ್ಲಿ ದೊಡ್ಡ ಕೋಲಾಹಲ ನಡೆಯಿತು. ಈ ಕೋಲಾಹಲವನ್ನು ಕೇಳಿ ಪಾರ್ವತಿಯ ಪರಿಚಾರಿಕೆಯೊಬ್ಬಳು ಬಂದು ನೋಡಿ ಪಾರ್ವತಿಯ ಬಳಿಗೆ ಓಡಿ, ಅಮ್ಮ, ನಮ್ಮ ಲಕ್ಷ್ಮೀಗಣಗಳು ರುದ್ರಗಣಗಳು ಹೊಡೆದಾಡಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದಳು. ರುದ್ರಗಣಗಳ ಪ್ರವರ್ತನೆಯಿಂದ ಪಾರ್ವತಿಗೆ ಕೋಪ ಬಂದಿತು. ಅವಳು ಕೂಡಲೇ ದೇವಗಣಗಳನ್ನು ಕರೆದು ಲಕ್ಷ್ಮೀಗಣಗಳಿಗೆ ಸಹಾಯ ಮಾಡುವಂತೆ ಹೇಳಿದಳು. ಲಕ್ಷ್ಮೀಗಣಗಳು ದೇವಗಣಗಳು ಒಂದಾಗಿ ರುದ್ರಗಣಗಳನ್ನು ಚೆನ್ನಾಗಿ ಹೊಡೆದು ಹಣ್ಣು ಮಾಡಿಬಿಟ್ಟರು. ರುದ್ರಗಣಗಳು ತೀರಾ ಸೋತು ಹಿಂದೆ ಓಡಿದರು. ಲಕ್ಷ್ಮೀಗಣಗಳ ಕೈಯಲ್ಲಿ ಓಡಿಹೋದ ರುದ್ರಗಣಗಳು ಶಿವನ ಹತ್ತಿರ ಬಂದು ಮೊರೆ ಇಟ್ಟರು. ಆಗ ಅಲ್ಲಿದ್ದ ನಾರದನು ಪಾರ್ವತಿಯ ದ್ವಾರಪಾಲಕರಿಗೆ, ಇಷ್ಟು ಪೊಗರೆ, ಶಿವನ ಆಜ್ಞೆಯನ್ನೇ ಧಿಕ್ಕರಿಸುವುದುಂಟೆ, ಏನು ಕಾಲ ಬಂತಪ್ಪ ಎಂದು ಹೇಳಿಕೊಂಡನು. ತನ್ನ ನೃತ್ಯರು ಪೆಟ್ಟು ತಿಂದರೆಂದು ಕೇಳಿಯೇ ಕೋಪಗೊಂಡ ಶಿವನು ನಾರದನು ಹೇಳಿಕೊಂಡುದನ್ನು ಕೇಳಿ ಇನ್ನಷ್ಟು ಕೆರಳಿದನು. ಅವನು ತನ್ನ ತ್ರಿಶೂಲವನ್ನು ಕಳುಹಿಸಿ ಲಕ್ಷ್ಮೀಗಣಗಳ ತಲೆಗಳನ್ನು ಕಡಿಸಿಬಿಟ್ಟನು. ತನ್ನ ಪ್ರೀತಿಯ ಕುಮಾರರ ತಲೆಗಳು ಬಿದ್ದು ಹೋದುದನ್ನು ನೋಡಿ ಪಾರ್ವತಿ ದುಃಖ ಸಮುದ್ರದಲ್ಲಿ ಮುಳುಗಿದಳು. ಪಾರ್ವತಿ ದೇವಿಯ ಮನೆಯ ದ್ವಾರದ ಹತ್ತಿರ ಈಗ ತಡೆಯುವವರಾರೂ ಇರಲಿಲ್ಲ. ಆದುದರಿಂದ ಶಿವನು ಬ್ರಹ್ಮ ವಿಷ್ಣುಗಳನ್ನು ಕರೆದುಕೊಂಡು ಪಾರ್ವತಿಯ ಮನೆಯೊಳಗೆ ಪ್ರವೇಶಿಸಿದನು. ಅಷ್ಟು ಹೊತ್ತಿಗೆ ಸ್ನಾನ ಮುಗಿಸಿ ಅಲಂಕರಿಸಿಕೊಂಡು ಗೃಹದೇವತೆಗಳನ್ನು ಪೂಜಿಸಿ ಮುಗಿಸಿದ್ದ ಪಾರ್ವತಿ ಲಕ್ಷ್ಮೀಗಣಗಳ ಸಾವಿನಿಂದ ದುಃಖದಲ್ಲಿ ಬಾಡಿಕೊಂಡಿದ್ದಳು. ಅಂತಲೇ ಬಂದವರನ್ನು ಅವಳು ಗೌರವಿಸಲಿಲ್ಲ. ಶಿವನು ಪಾರ್ವತಿಯನ್ನು ಸಮಾಧಾನಪಡಿಸಬೇಕೆಂದು ಅವಳ ಹತ್ತಿರ ಬಂದನು. ಆದರೆ ಸಂತಪ್ತಳಾಗಿದ್ದ ಪಾರ್ವತಿ ದೇವಿ ಶಿವನನ್ನು ಕಣ್ಣೆತ್ತಿ ನೋಡಲೂ ಇಲ್ಲ. ಆಗ ವಿಷ್ಣು ಪಾರ್ವತಿಯ ಹತ್ತಿರ ಬಂದು,
ಗಜಾಸುರನು ಸತ್ತು ಹೋದುದಕ್ಕೆ 3 ಲೋಕಗಳು ಆನಂದದಲ್ಲಿ ಮುಳುಗಿರುವಾಗ ನೀನು ಇಷ್ಟು ದುಃಖದಲ್ಲಿ ಮುಳುಗುವಂತೆ ಏನಾಗಿದೆ? ನಿನಗೆ ಬಂದ ಕಷ್ಟವೇನೆಂದು ಹೇಳು, ನಾನು ತೀರಿಸುತ್ತೇನೆ ಎಂದನು. ಪಾರ್ವತಿ ವಿಷ್ಣುವನ್ನು ನೋಡಿ, ಅಣ್ಣ, ಶಿವನು ನಿಷ್ಕಾರಣವಾಗಿ ನನ್ನ ಕುಮಾರರಾದ ಲಕ್ಷ್ಮೀಗಣಗಳನ್ನು ಕೊಂದುಬಿಟ್ಟನು. ಅವರನ್ನು ಬದುಕಿಸಿ ಅವರಿಗೆ ತಕ್ಕ ಅಧಿಕಾರಗಳನ್ನು ಕೊಟ್ಟರೆ ಮಾತ್ರ ನನ್ನ ದುಃಖ ತೀರುವುದು ಎಂದಳು. ಆಗ ಶಿವನು ಗಜಾಸುರನಿಗೆ ತಾನು ಕೊಟ್ಟ ವರಗಳ ಸಂಗತಿಯನ್ನು ಕುರಿತು ಹೇಳಿದನು. ತನ್ನ ತಲೆ ಪೂಜನೀಯವಾಗಬೇಕೆಂದು, ತನ್ನ ಚರ್ಮವನ್ನು ಶಿವನು ಧರಿಸಬೇಕೆಂದು ಗಜಾಸುರನು ಕೇಳಿರುವುದನ್ನು ಹೇಳಿದನು ಶಿವ. ಆದುದರಿಂದ ಲಕ್ಷ್ಮೀಗಣಗಳಿಗೆ ಅಧಿಪತಿಯಾದವನ ಶರೀರವನ್ನು ಸಭೆಗೆ ತರಿಸಲಾಯಿತು. ರುದ್ರಗಣಗಳನ್ನು ಕಳುಹಿಸಿ ಗಜಾಸುರನ ತಲೆಯನ್ನು ತರಿಸಿ ಅದನ್ನು ಲಕ್ಷ್ಮೀಗಣಾಧಿಪತಿಯ ಶರೀರಕ್ಕೆ ಅಂಟಿಸಿದರು. ಕೂಡಲೇ ಲಕ್ಷ್ಮೀಗಣಾಧಿಪತಿ ನಿದ್ದೆಯಿಂದ ಎದ್ದವನ ಚಂದದಲ್ಲಿ ಎದ್ದು ಪಾರ್ವತಿಗೂ ಮಹಾವಿಷ್ಣುವಿಗೂ ನಮಸ್ಕಾರ ಮಾಡಿದನು. ಅದೇ ವಿಧವಾಗಿ ಉಳಿದ 20 ಮಂದಿ ಗಣಾಧಿಪತಿಗಳ ಮುಂಡಗಳಿಗೂ ಆನೆಯ ತಲೆಗಳನ್ನು ತಗಲಿಸಿದರು. ಕೂಡಲೇ ಅವರು ಕೂಡ ಬದುಕಿದರು. ಹೀಗಾದುದನ್ನು ನೋಡಿ ಪಾರ್ವತಿ ಬಹಳ ಸಂತೋಷಪಟ್ಟು ಸ್ಮಿತಮುಖಳಾದಳು. ಅದನ್ನು ನೋಡಿ ಎಲ್ಲರಿಗೂ ಸಂತೋಷವಾಯಿತು. ಎಲ್ಲರೂ ಉತ್ಸಾಹದಿಂದ ಸಭೆಯಾಗಿ ಸೇರಿದರು. ಆ ಬಗೆಯ ಪರಮಾನಂದದ ಸಭೆಯಲ್ಲಿ ವಿಶ್ವದರ್ಶಿ ಎಂಬ ಉಪಬ್ರಹ್ಮನು ಎದ್ದು ನಿಂತು, ಓ ಶಿವಪಾರ್ವತಿಗಳೇ, ಕುಮಾರಿಯರಾದ ಜಯಲಕ್ಷ್ಮಿ ಮೊದಲಾದವರನ್ನು ಈ ಲಕ್ಷ್ಮೀಗಣಾಧಿಪತಿಗಳಿಗೆ ಕೊಟ್ಟು ಮದುವೆ ಮಾಡಬೇಕೆಂದಿದ್ದೇನೆ, ಅಪ್ಪಣೆಯೇ ಎಂದು ಕೇಳಿದನು. ಆ ಮಾತು ಕೇಳಿ ಎಲ್ಲರೂ ಸಂತೋಷಪಟ್ಟು ಒಪ್ಪಿಗೆ ನೀಡಿದರು. ಬ್ರಹ್ಮನು ತಾನೇ ಪುರೋಹಿತನಾಗಿದ್ದು ವಿಶ್ವದರ್ಶಿಯ ಕುಮಾರಿಯರನ್ನು ಗಣಾಧಿಪತಿಗಳೊಂದಿಗೆ ಮದುವೆ ಮಾಡಿದನು. ಆ ಗಣಾಧಿಪತಿಗಳಲ್ಲಿ ಲಕ್ಷ್ಮೀ ಗಣಾಧಿಪತಿ ದೊಡ್ಡವನು. ಅವನ ಹೆಂಡತಿಯ ಹೆಸರು ಜಯಲಕ್ಷ್ಮಿ, ಅವಳೇ ದೊಡ್ಡವಳು. 21 ಮಂದಿ ಗಣಾಧಿಪತಿಗಳಿಗೂ ವಿಶ್ವದರ್ಶಿ ಉಪಬ್ರಹ್ಮನ ಕುಮಾರಿಯರೊಂದಿಗೆ ಮದುವೆಯಾದ ಕೂಡಲೇ ಪಾರ್ವತಿ ಶಿವನೊಂದಿಗೆ, ಪರಮೇಶ್ವರ, ನನ್ನ ಕುಮಾರರಿಗೆ ಅಧಿಕಾರಗಳನ್ನು ಕೂಡ ಕೊಟ್ಟು ಗಜಾಸುರನಿಗೆ ಕೊಟ್ಟ ವರಗಳನ್ನು ಸಾರ್ಥಕ ಮಾಡಬೇಕು ಎಂದು ಕೇಳಿಕೊಂಡಳು. ಶಿವನು ಅವಳ ಅಪೇಕ್ಷೆಯನ್ನು ನೆರವೇರಿಸುವ ಆಲೋಚನೆಯಲ್ಲಿರುವಾಗ ಅಲ್ಲಿಯೇ ಇದ್ದ ಕುಮಾರಸ್ವಾಮಿ ಮುಂದೆ ಬಂದು ಪಾರ್ವತಿ ಪರಮೇಶ್ವರರಿಗೆ ವಂದಿಸಿ ತನಗೆ ಕೂಡ ಗಣಾಧಿಪತ್ಯ ಕೊಡಬೇಕೆಂದು ಕೇಳಿಕೊಂಡನು. ನಿನಗೆ ಆಗಲೇ ದೇವಗಣಗಳ ಮೇಲೆ ಆಧಿಪತ್ಯ ಕೊಟ್ಟಿದ್ದೇವಷ್ಟೇ, ಅದೇ ನಿನಗೆ ಸಾಕು. ರುದ್ರಗಣಗಳ ಮೇಲೆ ಅಧಿಕಾರವನ್ನು ಲಕ್ಷ್ಮೀ ಗಣಾಧಿಪತಿಗಳಿಗೆ ಕೊಡುತ್ತೇವೆ, ಅದಕ್ಕೆ ಒಪ್ಪಿಕೊಂಡು ಬಿಡು ಎಂದನು ಶಿವ. ಆದರೆ ಕುಮಾರಸ್ವಾಮಿ ಅದಕ್ಕೆ ಒಪ್ಪದೆ ತನಗೆ ಕೂಡ ಗಣಾಧಿಪತ್ಯವು ಬೇಕೇ ಬೇಕೆಂದು ಹಠ ಹಿಡಿದನು. ಆಗ ಶಿವನು ಕುಮಾರಸ್ವಾಮಿಗೂ ಲಕ್ಷ್ಮೀ ಗಣಾಧಿಪತಿಗಳಲ್ಲಿ ಹಿರಿಯನಿಗೂ ಒಂದು ಸ್ಪರ್ಧೆಯನ್ನು ನೆರವೇರಿಸಲು ಹೇಳಿದನು. ಅದೇನೆಂದರೆ ಅವರಿಬ್ಬರು ತಮ್ಮ ತಮ್ಮ ವಾಹನಗಳ ಮೇಲೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ ಭೂಪ್ರದಕ್ಷಿಣೆ ಮಾಡಿ ಕೈಲಾಸಕ್ಕೆ ಹಿಂದಿರುಗಿ ಬರಬೇಕು. ಯಾರು ಮೊದಲು ಹಿಂದಿರುಗಿ ಬರುವರೋ ಅವರಿಗೆ ಸರ್ವ ಗಣಾಧಿಪತ್ಯವನ್ನು ಕೊಡಲಾಗುವುದು. ಇದಕ್ಕೆ ಅವರಿಬ್ಬರು ಒಪ್ಪಿದರು. ಶಿವನು ಕುಮಾರಸ್ವಾಮಿಗೆ ವಾಹನವಾಗಿ ನವಿಲನ್ನು ಕೊಟ್ಟು ಇಲಿಯ ರೂಪದಲ್ಲಿ ತನ್ನ ಹತ್ತಿರವಿರುವ ಗಜಾಸುರನನ್ನು ಲಕ್ಷ್ಮೀ ಗಣಾಧಿಪತಿಗೆ ವಾಹನವಾಗಿ ಕೊಟ್ಟನು. ಕೂಡಲೇ ಕುಮಾರಸ್ವಾಮಿ ನವಿಲಿನ ಮೇಲೆ ಏರಿ ರಿವನೆ ಆಕಾಶದಲ್ಲಿ ಹಾರಿ ಹೋದನು. ಲಕ್ಷ್ಮೀ ಗಣಾಧಿಪತಿ ಪಾರ್ವತಿಯ ಬಳಿಗೆ ಹೋಗಿ, ಅಮ್ಮ, ನನಗೆ ಎಷ್ಟು ಅನ್ಯಾಯವಾಗಿದೆಯೋ ನೋಡು. ಕುಮಾರಸ್ವಾಮಿ ಆಜಾನುಬಾಹುವಾದ ಬಲಿಷ್ಠನು, ಅಂಥವನಿಗೆ ನವಿಲನ್ನು ವಾಹನವಾಗಿ ಕೊಟ್ಟರು. ನಾನು ಭಾರವಾದ ತಲೆಯಿಂದ ದೊಡ್ಡ ಹೊಟ್ಟೆಯಿಂದ ಇಲಿಯ ಮೇಲೆ ಹೇಗೆ ಪ್ರಯಾಣ ಮಾಡಲಿ? ಇಂತಹ ಪರೀಕ್ಷೆ ಇಡುವುದಕ್ಕಿಂತಲೂ ನಮಗೆ ಅಧಿಕಾರ ಕೊಡಲಾಗುವುದಿಲ್ಲವೆಂದು ಹೇಳಿದರೆ ಸರಿಯಾಗುತ್ತಿತ್ತು ಎಂದನು. ಅದಕ್ಕೆ ಪಾರ್ವತಿ, ನಾನೇನು ಮಾಡುವಂತಿಲ್ಲವಲ್ಲಪ್ಪ, ನಿನ್ನ ಮಾವಯ್ಯನಾದ ವಿಷ್ಣುವಿನ ಹತ್ತಿರ ಹೋಗಿ ಉಪಾಯ ಕೇಳು ಎಂದು ಹೇಳಿದಳು. ಪಾರ್ವತಿ ಹೇಳಿದುದನ್ನು ಕೇಳಿ ಲಕ್ಷ್ಮೀ ಗಣಾಧಿಪತಿ ಮಹಾವಿಷ್ಣುವಿನ ಬಳಿಗೆ ಹೋಗಿ ತನಗೆ ನಡೆದ ಅನ್ಯಾಯವನ್ನು ಹೇಳಿಕೊಂಡು, ನಾನು ಕುಮಾರಸ್ವಾಮಿಯೊಂದಿಗೆ ಸ್ಪರ್ಧೆಗೆ ನಿಂತು ಭೂಪ್ರದಕ್ಷಿಣೆ ಮಾಡಿ ಬರಲು ಸಾಧ್ಯವೇ? ಕುಮಾರಸ್ವಾಮಿ ಆಗಲೇ ಹೊರಟು ನವಿಲಿನ ಮೇಲೆ ಹಾರಿಕೊಂಡು ಹೋಗಿದ್ದಾನೆ. ಈಗ ನಾನೇನು ಮಾಡಲಿ? ನೀವೇ ಹೇಳಬೇಕು ಎಂದನು. ವಿಷ್ಣು ಅವನನ್ನು ನೋಡಿ, ಅಪ್ಪ, ಇದಕ್ಕಾಗಿ ಚಿಂತಿಸಬೇಡ. ಶಿವ ಪಂಚಾಕ್ಷರಿ ಮಂತ್ರವನ್ನು 5 ಲಕ್ಷದಷ್ಟು ಜಪಿಸಿ ಪಾರ್ವತಿ ಪರಮೇಶ್ವರರ ಸುತ್ತಲೂ 3 ಸಾರಿ ಪ್ರದಕ್ಷಿಣೆ ಮಾಡಿದಿ ಎಂದರೆ ನಿನಗೆ ಭೂಪ್ರದಕ್ಷಿಣೆ ಮಾಡಿದ ಫಲಿತವು ತೀರ್ಥಯಾತ್ರೆಗಳ ಫಲಿತವು ದಕ್ಕಿ ಬಿಡುತ್ತದೆ ಎಂದು ಹೇಳಿದನು. ಲಕ್ಷ್ಮೀ ಗಣಪತಿ ಹಾಗೆಯೇ ಶುಚಿರ್ಭೂತನಾಗಿ ಒಂದು ಪ್ರಶಸ್ತಿ ಚಾಗದಲ್ಲಿ ದರ್ಭಾಸನದ ಮೇಲೆ ಕಣ್ಣು ಮುಚ್ಚಿ ಕುಳಿತುಕೊಂಡು ಶಿವ ಪಂಚಾಕ್ಷರಿಯನ್ನು ಲೆಕ್ಕ ತಪ್ಪದಂತೆ ಜಪಿಸತೊಡಗಿದನು. ಆ ಸಮಯದಲ್ಲಿ ಕುಮಾರಸ್ವಾಮಿ ನವಿಲಿನ ಮೇಲೆ ಹಾರುತ್ತಾ ಮೊದಲನೇ ತೀರ್ಥವನ್ನು ಸೇರಲಿರುವಾಗ ಅಲ್ಲಿ ಲಕ್ಷ್ಮೀ ಗಣಪತಿ ತೀರ್ಥದಲ್ಲಿ ಸ್ನಾನ ಮಾಡಿ ಆ ತೀರ್ಥದಿಂದ ಮತ್ತೊಂದು ತೀರ್ಥಕ್ಕೆ ಹೋಗುವಂತೆ ದೂರದಿಂದ ತೋರಿತು. ಕುಮಾರಸ್ವಾಮಿ ಸಂಶಯ ಪಡುತ್ತಾ ಹತ್ತಿರ ಬಂದು ನೋಡುವಾಗ ಮರಳಿನಲ್ಲಿ ಇಲಿಯ ಪಾದಗಳ ಗುರುತು ಮೂಡಿರುವುದು ಕಂಡಿತು. ಅದನ್ನು ನೋಡಿ ಕುಮಾರಸ್ವಾಮಿಗೆ ಅತ್ಯಾಶ್ಚರ್ಯವಾಯಿತು. ಕುಮಾರಸ್ವಾಮಿ ಆ ತೀರ್ಥ ಕ್ಷೇತ್ರದಲ್ಲಿದ್ದವರ ಹತ್ತಿರ, ಆಯ್ತಾ, ಇಲ್ಲಿಗೆ ದೊಡ್ಡ ಹೊಟ್ಟೆಯ ಗಿಡ್ಡನೊಬ್ಬನು ಇಲಿಯ ಮೇಲೇರಿಕೊಂಡು ಬಂದು ಸ್ನಾನ ಮಾಡಿ ಹೋದುದನ್ನು ನೋಡಿದಿರಾ ಎಂದು ವಿಚಾರಿಸಿದನು. ಹೌದಪ್ಪ, ಹೌದು, ಈಗ ತಾನೇ ಹೋದನು. ಅಕೋ, ದೂರದಲ್ಲಿ ಇನ್ನೂ ಕಾಣುತ್ತಲೇ ಇದ್ದಾನೆ ನೋಡು. ದೊಡ್ಡ ಪುಣ್ಯಾತ್ಮ, ನಮಗೆಲ್ಲ ತಲಾ ಒಂದೊಂದು ಸುವರ್ಣದಾನ ಕೂಡ ಮಾಡಿದ. ಗಿಡ್ಡನಾದರೂ ದೊಡ್ಡ ಘನಶಾಲಿಯಾಗಿದ್ದಾನೆ ಎಂದರು ಅಲ್ಲಿರುವವರು. ಆಹಾ, ಗಿಡ್ಡನು ಎಂಥ ಕೆಲಸ ಮಾಡುತ್ತಾನೆ. ಇಲ್ಲಿ ಸ್ನಾನ ಮಾಡುತ್ತಾ ಕಾಲಯಾಪನೆ ಮಾಡಬಾರದು, ಮೊದಲು ಬರುವ ತೀರ್ಥದಲ್ಲಿ ಸ್ನಾನ ಮಾಡುತ್ತೇನೆ ಎಂದುಕೊಂಡು ಕುಮಾರಸ್ವಾಮಿ ಮುಂದಿನ ಕ್ಷೇತ್ರಕ್ಕೆ ಹೋದನು. ಆದರೆ ಅವನು ಅಲ್ಲಿಗೆ ಸೇರುವಷ್ಟರಲ್ಲಿ ಲಕ್ಷ್ಮೀ ಗಣಪತಿ ಆ ಕ್ಷೇತ್ರದಲ್ಲಿ ಸ್ನಾನ ಮುಗಿಸಿ ಹೊರಟು ಹೋಗುತ್ತಿರುವುದು ಸ್ಪಷ್ಟವಾಯಿತು. ಎಲ್ಲಿಗೆ ಹೋದರೂ ಕುಮಾರಸ್ವಾಮಿಗೆ ಇದೇ ಅನುಭವವಾಯಿತು. ಅಂತಲೇ ಅವನು ಯಾವ ತೀರ್ಥವನ್ನು ಸೇವೆ
ಸೇವಿಸದೆಯೇ ಭೂಪ್ರದಕ್ಷಿಣೆ ಮಾತ್ರ ಮಾಡಿ ಕೈಲಾಸಕ್ಕೆ ಬಂದು ಸೇರಿದನು. ಇಷ್ಟರೊಳಗೆ ಲಕ್ಷ್ಮೀ ಗಣಪತಿ 5 ಲಕ್ಷ ಶಿವ ಪಂಚಾಕ್ಷರಿ ಜಪಿಸಿ ಪಾರ್ವತಿ ಪರಮೇಶ್ವರರ ಸುತ್ತಲೂ 3 ಸಾರಿ ಪ್ರದಕ್ಷಿಣೆ ಮಾಡಿ ವಿನಯು ವಿಧೇಯತೆಗಳಿಂದ ನಿಂತನು. ಸಭೆಯಲ್ಲಿರುವವರೆಲ್ಲರೂ ಗುಸಗುಸಲಾಡಿಕೊಂಡು ಈ ಲಕ್ಷ್ಮೀ ಗಣಪತಿ ಭೂಪ್ರದಕ್ಷಿಣೆ ಏನೂ ಮಾಡದೆ ಏನೋ ಸುಲಭೋಪಾಯದಿಂದ ಗಣಾಧಿಪತ್ಯ ಸಂಪಾದಿಸಬಹುದೆಂದು ಯೋಚಿಸಿದ್ದಾನೆ ಎಂದುಕೊಂಡರು. ಆಗ ಕುಮಾರಸ್ವಾಮಿ ತಿರುಗಿ ಬಂದು ಪಾರ್ವತಿ ಪರಮೇಶ್ವರರೊಂದಿಗೆ ನಾನು ಗಣಾಧಿಪತ್ಯಕ್ಕೆ ಅರ್ಹನಾದವನಲ್ಲವೆಂದು ಈಗ ಚೆನ್ನಾಗಿ ತಿಳಿದುಕೊಂಡನು. ಲಕ್ಷ್ಮೀ ಗಣಪತಿಗೆ ಗಣಾಧಿಪತ್ಯವನ್ನು ಕೊಡಿರಿ ಎಂದು ಹೇಳಿದನು. ಶಿವನ ಸಭೆಯಲ್ಲಿರುವವರು ಪಾರ್ವತಿ ಪರಮೇಶ್ವರರು ಸಹ ಕುಮಾರಸ್ವಾಮಿಯ ಮಾತು ಕೇಳಿ ಆಶ್ಚರ್ಯಪಟ್ಟರು. ಹೀಗೇಕೆ ಹೇಳುವೆ ಕುಮಾರಸ್ವಾಮಿ ಎಂದು ಪಾರ್ವತಿ ಕೇಳಿದಳು. ನಾನು ಪ್ರಪಂಚದಲ್ಲಿರುವ ಎಲ್ಲಾ ಕ್ಷೇತ್ರಗಳಿಗೂ ಹೋದೆನು, ಆದರೆ ಯಾವ ತೀರ್ಥದಲ್ಲಿಯೂ ಸ್ನಾನ ಮಾಡಲಿಲ್ಲ. ಏಕೆಂದರೆ ಪ್ರತಿ ತೀರ್ಥದಲ್ಲಿಯೂ ಈ ಲಕ್ಷ್ಮೀ ಗಣಪತಿ ನನಗಿಂತ ಮೊದಲೇ ಸ್ನಾನ ಮಾಡಿ ಹೊರಟು ಹೋಗುವುದು ನನಗೆ ಕಂಡಿದೆ. ತೀರ್ಥ ಕ್ಷೇತ್ರಗಳಲ್ಲಿದ್ದವರು ಕೂಡ ಅದೇ ಮಾತನ್ನು ಹೇಳಿದರು. ಇವನು ನನಗಿಂತಲೂ ಎಷ್ಟೋ ಪಾಲು ಹೆಚ್ಚು ಶಕ್ತಿಯುಳ್ಳವನು, ರುದ್ರಗಣಗಳಿಗೆ ನಾಯಕನಾಗಿರಲು ಅವನೇ ತಕ್ಕವನು, ನಾನು ಅಲ್ಲವೇ ಅಲ್ಲ ಎಂದನು ಕುಮಾರಸ್ವಾಮಿ. ಇದಿಷ್ಟು ಶಿವಪುರಾಣ 8ನೇ ಭಾಗ. ಮುಂದಿನ ಭಾಗಕ್ಕೋಸ್ಕರ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದೇ ತರ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.